ಗುಹೆ ಒಳಗೆ ಪೂಜು ಪೂಜೆ ನೀರು ಮೇಲಿಂದ ನೀರು ಬೀಳ್ತಾ ಉಂಟು ಈಗ ಇಲ್ಲಿ ಮೇಲೆ. ಓ ಎಷ್ಟು ದೊಡ್ಡದು ಈ ಬ್ರಿಡ್ಜ್ ಅಲ್ಲಿ ಸಹ ನಮ್ಮ ಆಚೆಯವರು ಯಾರೋ ಬಂದಿದ್ದಾರೆ ನೋಡಿ. ಸುಮ್ನೆ ಬಿಡ್ತಾರಾ? ಬಿಡುದಿಲ್ಲ. ಎಂತ ಬರ್ತದೆ ಇದು? ಎಷ್ಟು ಒಳ್ಳೆ ಗ್ಲಾಸಿನ ಹಾಗೆ ಅಲ್ಲ ಇಲ್ಲಿ ನೀರಲ್ಲ. ಅಲ್ಲಿ ನೀರು ಹೋಗುವ ನಿಂಗೆ ಇಲ್ಲಿ ನೀರು ಕುಡಿಯುವ ಅಂತ ಅನಿಸ್ತಾ ಉಂಟಾ? ನಂಗೆ ನೀರು ಬಿಡುವ ಅಂತ ಅನಿಸ್ತಾ ಉಂಟು. ಹೋಗೋರೆಲ್ಲ ನಮ್ಮನ್ನ ನೋಡ್ತಾ ಇದ್ದಾರೆ. ಆಗ ಇನ್ನೊಬ್ರು ತಿರುಗಿ ನೋಡ್ತಿದ್ದಾರೆ. ನೋಡಿ ಇದು ಫೋಟೋಜೆನಿಕ್ ಸ್ಪಾಟ್ ಮಾರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜಿ ಕಾಜು ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ರೆ ಅಂತ ಎಣಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಇವತ್ತು ನಾವು ಒಥೆಲ್ಲೋ ಟನಲ್ಸ್ ಅಂತೇಳಿ ಇಲ್ಲಿ ಎಂಥ ಪ್ಲೇಸ್ ಇದೆ, ಹೋಪ್ ಅಂತೇಳಿ ಪ್ಲೇಸ್. ಸೊ ಬ್ರಿಟಿಷ್ ಕೊಲಂಬಿಯಾದಲ್ಲೇ ಬರ್ತದೆ. ನಮ್ಮ ಮನೆಯಿಂದ ಆಲ್ಮೋಸ್ಟ್ 2 hours ಡ್ರೈವ್ ಮಾಡಿ ಬಂದಿದ್ದೇವೆ ನಾವೀಗ. ಆ್ಯಂಡ್ ಸಂಜೆ ಹೊತ್ತು 6 ಆಗ್ಲಿಕ್ಕೆ ಆಯಿತು. ನಾವು ಮನೆಯಿಂದ 3:45-4 ಗಂಟೆಗೆ ಹೊರಟದು. ಸೊ ಆಲ್ಮೋಸ್ಟ್ 2 hours ಪ್ಲಸ್ ಡ್ರೈವ್ ಆಗಿ ಬಂದಿದ್ದೇವೆ. ಆ್ಯಂಡ್ ಈಗ ಒಥೆಲ್ಲೋ ಟನಲ್ಸ್ ಗೂಗಲಲ್ಲಿ ನೋಡಲಿಕ್ಕೆ ಬ್ಯೂಟಿಫುಲ್ ಇತ್ತು ಪ್ಲೇಸ್. ಬ್ಯೂಟಿಫುಲ್ ಅಂದರೆ ಅದೇ ಗುಹೆ ಥರ ಟನಲ್. ಸೊ ಅಂದರೆ ಹೈವೇ ಇದರಲ್ಲಿ ಬರ್ತದೆ, ಪ್ಲಸ್ ಸೈಡಲ್ಲಿ ಒಂದು ರಿವರ್ ಥರ ಹರಿತದೆ. ಮತ್ತು ಅದ್ರ ಹತ್ರ ಇನ್ನೊಂದು 10 ಮಿನಿಟ್ಸಲ್ಲಿ ಇನ್ನೊಂದು ಲೇಕ್ ಉಂಟು, ಕವಾಕ್ವಾ ಲೇಕ್ ಅಂತ, ಕ್ವಾಕ್ವಾ ಎಂಥದ್ದು ಕ್ವಾಕೋ ಏನೋ ಒಂದು ಲೇಕ್ ಸಹ ಉಂಟು. ಸೊ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ಟೈಮ್ ಉಳಿದ್ರೆ ಕತ್ಲೆ ಆಗದಿದ್ದರೆ ಅಲ್ಲಿ ಹೋಗಿ ಸನ್ಸೆಟ್ ಸಹ ನೋಡ್ಬೋದು ಅಂತೇಳಿ ನಮ್ಮ ಪ್ಲ್ಯಾನ್. ಸೊ ಬನ್ನಿ ನಮ್ಮ ಜೊತೆ, ನೀವು ನೋಡುವ ಹೇಗಿರ್ತದೆ. ನಾನು ಇವರೆಲ್ಲ ನಿನ್ನೆದು ಡಿಸ್ಕಷನ್ ಗ್ರೂಪ್ ಅಲ್ಲಿ ನೋಡಿ ಸ್ವಲ್ಪ ಹೈಕ್ ಎಲ್ಲ ಇರ್ಬೋದೇನೋ ಹೇಳಿ ನೋಡಿ ನಾನು ನೀರ್ ಬಾಟ್ಲಿ ಸಹ ತಂದಿದ್ದೇನೆ. ಆದ್ರೆ ಇಲ್ಲಿ ನೋಡಿದ್ರೆ 10 ನಿಮಿಷ ನಡಿಲಿಕ್ಕೆ ಅಂತ ಹೇಳಿದ್ದಾರೆ. ಆದ್ರೆ ಸಹ ಎಲ್ಲಕ್ಕಿಂತ ದೊಡ್ಡ ಸೇವೆ ಯಾವುದೋ ನೀರಿದ್ದು ಸೇವೆ. ಆದ್ರೆ ಅದನ್ನ ನಾ ಮಾಡ್ತಾ ಇದ್ದೇನೆ ಇವತ್ತಿದ್ರು ಟ್ರಿಪ್ ಅಲ್ಲಿ. ಬೇರೆ ಇಲ್ಲ, ನಿನ್ನ ಹತ್ರ ಮಾತ್ರ ನಾನ್ ಮಾತ್ರ. ಆಗ ನೀನ್ ನನ್ನ ಸೈಡ್ ಅಲ್ಲಿ ನಂಗೆ ವಾಟರ್ ಬಾಯ್ ಇವತ್ತು. ವಾಟರ್ ಗರ್ಲ್ ಶ್ರದ್ಧಾ ಪ್ರಜ್ವಲ್ ಅಕ್ಕ ಅಣ್ಣ ಹಾಯ್ ಮಾಡಿ. ಇಲ್ಲಿದ್ದಾರೆ ಶ್ರದ್ಧಾ ಪ್ರಜ್ವಲ್. ಪ್ರಜ್ವಲ್ ಅಕ್ಕ ಅಲ್ಲ, ಪ್ರಜ್ವಲ್ ಅಣ್ಣ. ಇದು ಒಳ್ಳೆ ಉಂಟು ಆಕ್ಚುಲಿ ಪ್ಲೇಸ್. ಎಂತ ಹೇಳಿದ್ರೆ ಆಚೆ ಈಚೆ ಫುಲ್ಲು ಮರ, ಮತ್ತೆ ಇದು ಅಂಡರ್ ಕನ್ಸ್ಟ್ರಕ್ಷನ್ ರೋಡ್. ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲ ಅದು, ಅಲ್ಲ ಅದೇ ನಮ್ಗೆ ನಿಮ್ಗೆ ಯಾಕಂದ್ರೆ ನಮ್ಮ ಬದಿ ಎಲ್ಲ ಹೀಗಿದೆ ಅಲ್ಲ ದಾರಿ. ನಮ್ಮನೇಲಿ ಮೊದ್ಲು ಹೋಗೋ ದಾರಿ ಹೀಗೆ ಇತ್ತು. ಈಗ ನಮ್ಮಪ್ಪಯ್ಯ ಅದಕ್ಕೆ ಡಂಬರ್ ಹಾಕಿದಾರಿ. ನಿಮ್ಮಪ್ಪ ಗ್ರೇಟ್ ಅಲ್ಲ ಮತ್ತೆ. ಸೊ ಹೌದು, ಫುಲ್ ಕಾಡು ನಡುವೆ ರೋಡ್ ಮಾಡಿಟ್ಟಿದ್ದಾರೆ ನಡ್ಕೊಂಡು ಹೋಗ್ಲಿಕ್ಕೆ. ಗಾಡಿಯಲ್ಲಿ ಹೋಗುದಿಲ್ಲ, ಅಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ನಮ್ ಬಾಸ್ ಇದ್ದಾರಲ್ಲ, ನಮ್ ಬಾಸ್ ಇವತ್ತು ಸ್ವಲ್ಪ ಲೋ ಇದ್ದಾರೆ. ಯಾಕಂದ್ರೆ ನಿನ್ನೆ ಆಕ್ಚುಲಿ ಹುಷಾರಿಲ್ಲ ಇತ್ತು. ಬಟ್ ಇವತ್ತು ಆಲ್ರೆಡಿ ಕಾರೆಲ್ಲ ಬುಕ್ ಮಾಡಿದ್ರಲ್ಲ, ಮತ್ತೆ ಯಾಕೆ ಸುಮ್ಮನೆ ಕ್ಯಾನ್ಸಲ್ ಮಾಡುದಂತ ಹೇಳಿ ನಾವು ಸಹ ಹೊರಟ್ಕೊಂಡು ಹೋಗಿ ಬರುವ. ನಮ್ಮ ಮನೆಯಲ್ಲೆಲ್ಲ ಕನಿಕಾರ ತೋರಿಸಿ ಬಂದಿರೋದವರು. ಹೌದು. ಆ್ಯಂಡ್ ನಾನು ಎಂತ ಹೇಳ್ತಾರೆ, ಫುಲ್ಲು ತಿಂದುಗಿಂದೆಲ್ಲ ಒಳ್ಳೆ ಗಟ್ಟಿಯಾಗಿ ಬಂದಿದ್ದೇನೆ. ಮತ್ತೆ ಗೊತ್ತಿಲ್ಲ ಎಂತ ಆಗ್ತದೆ ನೋಡು. ಇಲ್ಲ ಸರಿ ಇರ್ತದೆ. ಯಾಕಂದ್ರೆ ಇದೀಗ ನಮ್ಗೆ ತುಂಬಾ ಹೈಕ್ ಸಹ ಇಲ್ಲಲ್ಲ, ಹೈಕಲ್ಲ ಎಂತ ಇಲ್ಲ, ಜಸ್ಟ್ ಒಂದು 10 ಮಿನಿಟ್ಸ್ ನಡಿಲಿಕ್ಕೆ ಅಷ್ಟೇ. ಮತ್ತೆ ಪರವಾಗಿಲ್ಲ ಅನ್ಸ್ತದೆ. ಹೌದು, ಕೂತ್ಕೊಂಡು ಸ್ವಲ್ಪ ವ್ಯೂ ಎಂಜಾಯ್ ಮಾಡಿ ಮನೆಗೆ ಹೋಗ್ಬೋದು ಅಷ್ಟೇ. ಹೌದು. ಬಟ್ ಈಗ ನಾವು ಹೊರಗೆ ಹೋಗಿದೆ ಬಂತು, ಅಂದ್ರೆ ಸಮ್ಮರ್ ಅಲ್ಲ ನಮ್ಗೆ. ಕರೆಕ್ಟ್. ಸೊ ಈಗ ಎಷ್ಟು ಹೊರಗೆ ಹೋಗ್ತೇವೆ ಅದೇ ಬಂತು. ಅದಾದ್ಮೇಲೆ ಒಮ್ಮೆ ವಿಂಟರ್ ಸ್ಟಾರ್ಟ್ ಆದ್ಮೇಲೆ ನಮ್ಗೆ ಹೊರಗೆ ಹೋಗ್ಬೇಕು ಹೇಳಿದ್ರು ಹೋಗ್ಲಿಕ್ಕೆ ಕಷ್ಟ. ಮತ್ ಮನ್ಸು ಬರುದಿಲ್ಲ, ಎಂತಕ್ಕೆ ಬೇಡ ಮನೇಲೆ ಕೂತ್ಕೊಳ್ಳೋ ಅಂತ ಆಗ್ತದೆ. ಫುಲ್ ಕತ್ಲೆ ಇರ್ತದೆ, 3 ಗಂಟೆಗೆ ಕತ್ಲೆ ಆಗ್ತದೆ. 3-4 ಗಂಟೆ ಕತ್ಲೆ ಆಗ್ತದೆ. ಪ್ಲಸ್ ಹೊರಗೂ ಕತ್ಲೆ ಡೇ ಟೈಮ್ ಅಲ್ಲೂ ಸೂರ್ಯನ ಬೆಳಕೆ ಇರುದಿಲ್ಲ. ಸೊ ಅಷ್ಟೇನು ಗಮ್ಮತ್ತಾಗುದಿಲ್ಲ ಹೊರಗೆ ಹೋಗ್ಲಿಕ್ಕೆ. ಮತ್ತೆ ಚಳಿ ಬೇರೆ. ಹಾಗೆ ಸಮ್ಮರ್ ಅಲ್ಲಿ ಎಷ್ಟಾಗ್ತದೆ ಅಷ್ಟು ತಿರುಗ್ಬೇಕು. ಇಲ್ಲಿ ಕೆನಡಾದಲ್ಲಿ ಇದ್ಮೇಲೆ ಬಂದ್ವಿ ಆಲ್ಮೋಸ್ಟ್ ಟನಲ್ ಹತ್ತಿರ. ಇಲ್ಲೆಲ್ಲ ಫೋಟೋಶೂಟ್ಸ್ ಎಲ್ಲ ಆಗ್ತಾ ಉಂಟು, ತುಂಬ ಜನ ಇದ್ದಾರೆ. ಇನ್ನೊಂದು ಎಂತ ಹೇಳಿದ್ರೆ, ಇದು ಟನಲ್ ಫುಲ್ ಬಿದ್ದೆಲ್ಲ ಮುಚ್ಚಿ ಹೋಗಿತ್ತಂತೆ. ಅಂದ್ರೆ 2021 ಅಲ್ಲಿ 3-4 ವರ್ಷ ಹಿಂದೆನೋ ಅದು ಫ್ಲಡ್ ಬಂದಿತ್ತಂತೆ. ಇಲ್ಲಿ ನೀರು ಹರಿತಾ ಉಂಟಲ್ಲ, ಸೊ ಇಲ್ಲಿ ಫ್ಲಡ್ ಬಂದು ಇದು ಮಳೆಗೆ ಅದೆಲ್ಲ ಇದು ಬಿದ್ದು ಫುಲ್ ಕ್ಲೋಸ್ ಆಗಿತ್ತು. ಸೊ ಇದೀಗ ವಾಪಸ್ ರಿನೋವೇಷನ್ ಮಾಡಿ ಸರಿ ಮಾಡಿ ಓಪನ್ ಮಾಡಿದ್ದಾರೆ. 5 ಟನಲ್ ಏನೋ ಕ್ಲೋಸ್ ಮಾಡಿದ್ರು, ಬಟ್ ಅದರಲ್ಲಿ ಈಗ 3 ಮಾತ್ರ ಓಪನ್ ಮಾಡಿದ್ದಾರೆ. ಸೊ ಹಾಗೆ ನೋಡುವ.
ನೋಡಿ ಟನಲ್ ಬಂತು, ಇದೇ ಟನಲ್. ಹೀಗೆ ಉಂಟು ಟನಲ್. ಗುಹೆ ಗುಹೆ ಕಲ್ಲಿನ ನಡುವೆ ಕೊರ್ದು ಗುಹೆ ಮಾಡಿದ್ದಾರೆ. ರಾಕ್ ಬೋಲ್ಟಿಂಗ್ ಎಲ್ಲ ಮಾಡಿದ್ದಾರೆ. ನಂಗೆ ಚೂರ್ ಚೂರ್ ನೆನ್ಪುಂಟ ಗಳಿ. ರಾಕ್ ಬೋಲ್ಟಿಂಗ್ ಅಂದ್ರೆ ಅಲ್ಲಿ ಗಳಿ ಅದು ಇದು ರಾಕ್ ಬೀಳ್ಬಾರ್ದು ಹೇಳಿ, ಅದು ಎಂತ ಹೊಟ್ಟೆ ಬೋಲ್ಟ್ ನಟ್ ಎಲ್ಲ ಹಾಕಿದಾರಲ್ಲ ಅದೇ ಅದು. ಓಕೆ. ಮತ್ತೆ ಈಚೆ ನೆಟ್ ಎಲ್ಲ ಹಾಕಿಟ್ಟಿದ್ದಾರೆ, ಗುಡ್ಡೆ ಕೊರೆತ ಆಗ್ಬಾರ್ದಂತ. ಎಂತ ಭೂಕುಸಿತ. ಇಲ್ಲ ನೋಡಿ ಈಚೆ ಆಲ್ರೆಡಿ ಕೊರ್ದಿದೆ ನೋಡಿ ಸ್ವಲ್ಪ. ಹೌದು, ಅದೇ ಭೂಕುಸಿತ ಎಲ್ಲ ಆಗ್ತದೇನ. ಅದೇ ರಿನೋವೇಷನ್ ಮಾಡಿದಾರೆ ಅಂತ ಹೇಳಿದಲ್ಲ, ಮೋಸ್ಟ್ಲಿ ಇದೇನ ಇದೆಲ್ಲ ರಿನೋವೇಟ್, ಯಾಕಂದ್ರೆ ಹೊಸ್ತು ಹಾಗೆ ಕಾಣ್ತಾ ಉಂಟು. ಹೌದೌದು, ಇದೆಲ್ಲ ನೋಡಂತ ಹೊಸ್ತು ತರ ಕಾಣ್ತಾ ಉಂಟು. ಕರೆಕ್ಟ್ ಕರೆಕ್ಟ್. ಇಲ್ಲಿ ಮೇಲೆ ಎಲ್ಲ ನೆಟ್ ಹಾಕಿದ್ದಾರೆ. ಎಂಟ್ರೆನ್ಸ್ ಅಲ್ಲಿ ಸಹ ಹಾಕಿದ್ದಾರೆ ಫುಲ್. ಹೌದು, ಇದು ಎಂಟ್ರೆನ್ಸ್. ಗುಹೆ ಒಳಗೆ ಪೂಜೆ ಇದು ಮ್ಯಾಚ್ ಆಗ್ತದೆ ಅದ್ರ ಗೋಡೆ ಕಲರ್ ಮತ್ತೆ ನಿಂದು ಡ್ರೆಸ್ ಕಲರ್. ಮತ್ತೆ ನಾನು ಅದಕ್ಕೆ ಕ್ಯಾಮಫ್ಲಾಜ್ ಆಗಿದ್ದಾಳೆ. ಮ್ಯಾಚ್ ಮಾಡ್ಲಿಕ್ಕೆ ಹಾಕೊಂಡು ಬಂದಿದ್ದೆ. ಹೌದು. ಇದೆಂತ ಡಾಂಬರ್ ಹಾಕಿದಪ್ಪ? ಅದು ಇದು ಕುಸಿಬಾರ್ದಂತ ಇದು ಸಿಮೆಂಟ್ ತರ ಹಾಕಿಟ್ಟಿದ್ದಾರೆ. ಇಲ್ಲದ್ರೆ ಮಣ್ಣು ಕಲ್ಲೆಲ್ಲ ಬೀಳ್ತಿರ್ತಾರೆ, ಚಂಡಿ ಆಗುವಾಗ ಮತ್ತೆ ಜಾಸ್ತಿ ಬೀಳುದು ಮಳೆ ಬರುವಾಗ. ಸೊ ಅದಕ್ಕೆ ಫುಲ್ ಇದು ಮಾಡಿಟ್ಟಿದ್ದಾರೆ, ಸೇಫ್ಟಿ ಮೆಷರ್ಸ್. ಮಕ್ಕಳೆಲ್ಲ ಕಿರ್ಚ್ತಿದ್ದಾರೆ. ಅದ ಎಕೋ ಆಗುದಿಲ್ಲ ಅಲ್ಲ? ಇಲ್ಲ ಇಲ್ಲ ಇಲ್ಲ, ಅದ ಇದ್ರಲ್ಲಿ ಜೋಗ್ ಫಾಲ್ಸ್ ಅಲ್ಲಿ ಮಾತ್ರ ಆಗುದು. ಪೂಜಾ ಅಂತ ಕರೆದ್ರೆ ಪೂಜಾ ಅಲ್ಲ. ಯೂಶಲಿ ಟನಲ್ ಒಳಗೆ ಇದು ಗುಹೆ ಒಳಗೆಲ್ಲ ಎಕೋ ಆಗ್ತಲ್ಲ. ನಾವು ನಿಂಗೆ ಗೊತ್ತುಂಟಾ, ಟ್ರೈನ್ ಅಲ್ಲಿ ಹೋಗುವಾಗ ನಮ್ಗೆ ಹಾಗೆ ಮಾಡಿರ್ತಾರಲ್ಲ ಮ್ಯಾನ್ ಮೇಡ್, ಅದ್ರೊಳಗೆ ಬೊಬ್ಬೆ ಹಾಕೋಗ ಕೂ ಅಂತ ಹೇಳುವಾಗ ಎಕೋ ಆಗ್ತದ. ಇದಾರೆ ನೀನ್ ಕಾಣುದಿಲ್ಲ. ಈಗ ನಿನ್ನ ಮುಖ ಕೊಡ್ಕೊ ನೀನು ನೋಡ. ಇಲ್ಲ ಆದ್ರೂ ಸರಿ ಕಾಣುದಿಲ್ಲ. ಭೂತ 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 ತರ ಕಾಣ್ತಿ. ಮೆಲ್ಲ ಮೆಲ್ಲ, ಯಾರು ಕೆಳಗೆ ಕಲ್ಲಿದ್ದಾತು ಅಲ್ಲ. ನೀನೀಗ ಅದು ಬೆಳಕು ಹೊಡಿದಕ್ಕೆ ಒಂಚೂರು ಕಾಣ್ತಿ. ಅದಕ್ಕೆ ಹೀಗೆ ಮಾಡ್ಬೇಕು ನೋಡಿ. ಈಗ ಓ ಫುಲ್ ಬ್ಲರ್. ಈಗ ಹತ್ತಿರದಿಂದ ಕಾಣ್ತಿ. ಇಲ್ಲಿ ನೋಡಿ ಅಂತ, ಇಲ್ಲಿ ಎಂತ ಸಹ ಕಾಣುದಿಲ್ಲ, ನೆಲ ಸಹ ಕಾಣ್ತಿಲ್ಲ. ಭೂತದ ಬ್ಯಾಕ್ ಗ್ರೌಂಡ್ ಒಳ್ಳೆ ಆಗ್ತದೆ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ನಾನು ಸೇರಲೆಂದೆ. ಮೋಹಿನಿಯ ಓಯಿನಿಯವ ಮೋಹಿನಿ, ನಿನ್ನನ್ನು ಸೇರಲು ಬಾಬಾ. ಅಲ್ಲಿ ಒಂದು ಮಗು ಸಂಟು, ಆಗ ಮೆಲ್ಲ. ನಂಗೆ ಕಾಣ್ತಾನೆ ಇಲ್ಲ ಇಲ್ಲಿ ಎದುರು. ನಂದು ಕ್ಯಾಮರಾದಲ್ಲಿ ಕಾಣ್ತದೆ, ನನ್ನ ಡೈರೆಕ್ಟ್ ಕಣ್ಣಲ್ಲಿ ಕಾಣ್ತಿಲ್ಲ. ನೋಡಿ ಇಲ್ಲಿ ಚಂಡಿ ಉಂಟು. ಹೌದು, ಚಂಡಿ. ನೀರು ಮೇಲಿಂದ ನೀರು ಬೀಳ್ತಾ ಉಂಟು. ಈಗ ಇಲ್ಲಿ ಮೇಲೆ ಕಾಣ್ತಾ ಅಲ್ಲ ಕೆಸರ. ಹೌದೌದು, ಮೇಲಿಂದ ನೀರು. ಇಲ್ಲಿ ಹಾಗಾದ್ರೆ ಗುಹೆ ಹೊಟ್ಟೆ ಆಗಿದೆ. ಹೌದು, ಇವರು ಸರಿ ಮಾಡಿ ರಿಸ್ಟೋರೇಷನ್ ಮಾಡ್ಲಿಲ್ಲ ಅಲ್ಲ. ಹೀಗೆ ಬೀಳ್ಬೇಕು, ಅದೇ ಚಂದ. ಬೆಳಕು ಅದು ಎದುರು ಚೆನ್ನಾಗಿ ಕಾಣ್ತದಲ್ಲ. ಇದಕ್ಕೊಂದು ಇದು ಹೇಳ್ಬೋದು, ಎಂತ ಹೇಳೋದು, ಗಾದೆ. ಬೆಳಕು ಬೆಳಕಿನ ಕವಿತೆ ಅಲ್ಲವಾ, ಗಾದೆಯ ಸಾಂಗ್. ಅಂದ್ರೆ ಬೆಳಕು ಕತ್ತಲೆ ಮುಗ್ದಾದ್ಮೇಲೆ ಬೆಳಕು ಬರ್ಲೇಬೇಕಂತ. ಅಂಧಕಾರದಿಂದ ಬೆಳಕಿನಡೆಗೆ ದೀಪಾವಳಿ. ನಮ್ಮ ನಡಿಗೆ. ಸೊ ಒಂದು ಟನಲ್ ಮುಗೀತು. ಒಂದು ಟನಲ್ ಇಂದ ಹೊರಗೆ ಬರುವಾಗ ವ್ಯೂ ಹೀಗೆ ಉಂಟು. ಎಷ್ಟು ದೊಡ್ಡದು ರೀ. ಆದ್ರೆ ನೀವು ಸರಿ ಮಾಡಿ ನೋಡಿದ್ರೆ ಅಲ್ಲಿ ನೋಡಿ ಫುಲ್ ಬ್ರೇಕ್ ಆಗಿದೆ. ಅದು ಈಗ ಸಹ ಬುಡ್ಕ ಬೀಳ್ಬೋದು. ಅಲ್ಲಿ ನೋಡಿ, ಅಲ್ಲಿಂದ ಬ್ರೇಕ್ ಆಗಿದಾಗ ಇಲ್ಲಿ ಮೇಲ್ವರೆಗೆ ಬ್ರೇಕೆ ಕಂಡಂಟ. ಹೌದೌದು. ಇಲ್ಲಿಂದ ಇದು ವ್ಯೂ ಅಲ್ಲ. ಹೀಗೀಗ ಒಳ್ಳೆ ನೀರು ನೋಡಿ, ಕಲರ್. ಹೌದು, ನೀರು ಕಲರ್ ಒಂಥರ ಬ್ಯೂಟಿಫುಲ್ ಇಲ್ಲಿ ಅಲ್ಲ. ಒಳ್ಳೆ ಕ್ಲೀನ್ ವಾಟರ್. ಹೌದು. ಅಲ್ಲಿಗೆ ಒಂದು ಇದು ಸಹ ಮಾಡಿದ್ದಾರೆ ಬ್ರಿಡ್ಜಿನಾಗೆ, ಮರದಲ್ಲಿ ಅಲ್ಲ, ಅಲ್ಲಿ ಕಾಣ್ತದೆ. ಸೂಪರ್ ಅಂತ. ವೆರಿ ನೈಸ್. ನಾಯ್ಸ್. ಇದು ಪಾಸ್. ಇದು
ಈ 1 ಗಂಟೆ ನಂತರ ಸಿಗ್ತೇವೆ, ಯಾಕಂದ್ರೆ 4 ಜನದ ಫೋಟೋ ತೆಗಿಲಿಕ್ಕೆ ಉಂಟು ಅದಕ್ಕೆ. ಹೌದು. ಸೊ ಇಲ್ಲಿಗ ಫೋಟೋ ಶೂಟ್ ಆಗ್ಲಿ. ಶೇಖಾ ಇಲ್ಲ, ನೀ ಬಿದ್ರೆ ಇಲ್ಲಿ ಬೀಳ್ತೀಯ, ಕೆಳಗೆ ಬೀಳುದಿಲ್ಲ, ಟೆನ್ಷನ್ ಮಾಡಬೇಡ. ಎಂತ ಉಂಟು ಇಲ್ಲಿ ಬಿದ್ರೆ ಎಂತ ಇಲ್ಲ ಇಲ್ಲಿ. ನಾ ಬಿದ್ರೆ ಕೆಳಗೆ ಹೇಳಿ ಮಾಡಿದಿಲ್ಲ. ಈಗ 1 ಗಂಟೆಯ ನಂತರ 2ನೇ ಟನಲ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹೌದು, ಆಫ್ಟರ್ ವೆರಿ ಲಾಂಗ್ ಫೋಟೋ ಶೂಟ್. ಇದು ಆಕ್ಚುಲಿ ಸ್ವಲ್ಪ ಸಣ್ಣದೇ ಅಂತ ಹೇಳುವ. ಇದು ಸಣ್ಣದು, ಅದು ಸ್ವಲ್ಪ ಲಾಂಗ್ ಇತ್ತು, ಇದು ಬರೀ ಸಣ್ಣದು. ಇದು ಸಣ್ಣದು. ಇದು ಇದ್ರ ನೆಕ್ಸ್ಟ್ ಅದು ಗೊತ್ತಿಲ್ಲ, ಅದು ಮೋಸ್ಟ್ಲಿ ಲಾಕ್ ಅಂತ, ಅದ್ರ ಆಚೆ ಜನ ಇದ್ರ ಇಲ್ಲ. ನೆಕ್ಸ್ಟ್ ಎಂತ ಕಾಣ್ತಾ ಉಂಟಲ್ಲ, ಇದು ನಂಗೆ ಸೇಮ್ ಇಂಡಿಯಾದಲ್ಲಿ ನಾವು ಇವರೆಂತ ಟ್ರೈನ್ ಇಂದು ಹೇಳಿದ್ರಲ್ಲ, ಟ್ರೈನ್ ಅಲ್ಲಿ ಹೋಗುವಾಗ ಹೀಗೆ ಅದು ಸಿಮೆಂಟ್ ಹಾಕಿದಕ್ಕೆ ಹಾಗೆ ಕಾಣು. ಬಟ್ ಈಗ ಇಲ್ಲಿಂದ ವ್ಯೂ ತೋರಿಸ್ತೇನೆ ನೋಡಿ, ಬ್ರಿಡ್ಜ್ ಇಂದ ಒಳ್ಳೆ ಕಾಣ್ತದೆ. ಇಲ್ಲಿಂದ ಹೇಗೆ ಕಾಣ್ತಾ ಉಂಟು ಸೇಮ್ ಅದು ಟ್ರೈನ್ ಹೋಗುವಾಗ ಕಾಣ್ತಾ ಇಲ್ವಾ? ಅದು ಒಳಗೆ ಸಿಮೆಂಟ್ ಹಾಕಿದಕ್ಕೆ. ಬಟ್ ಇದು ಬ್ರಿಡ್ಜ್, ಅಲ್ಲೆಲ್ಲ ಬ್ರಿಡ್ಜ್ ಇಲ್ಲ, ಇಲ್ಲಿ ಬ್ರಿಡ್ಜ್ ಉಂಟು. ಹೌದು, ಹೇಳ್ದಾಗೆ ಇದು ಒಳ್ಳೆ ಉಂಟು ಬ್ರಿಡ್ಜ್, ಒಳ್ಳೆ ಬೆಳಕು ಸಹ ಉಂಟು ಇಲ್ಲಿ. ಇಲ್ಲಿ ಮತ್ತೆ ನೀರಿನ ರಭಸ ಜಾಸ್ತಿ ಆಗ್ತಾ ಉಂಟು ಇಲ್ಲಿ. ಹೌದು. ಇಲ್ಲಿ ವ್ಯೂ ಒಳ್ಳೆ ಉಂಟಾ, ಅಲ್ಲಿ ನೀರ್ ಹರಿಯು ಸರಿ ಕಾಣ್ತದೆ. ಈ ಬ್ರಿಡ್ಜ್ ಅಲ್ಲಿ ಸಹ ನಮ್ಮ ಆಚೆಯವರು ಯಾರೋ ಬಂದಿದ್ದಾರೆ ನೋಡಿ. ಎಂತ ಸುಮ್ನೆ ಬಿಡ್ತಾರಾ? ಬಿಡುದಿಲ್ಲ. ಎಂತ ಬರ್ತದೆ ಇದು? ಅರ್ಷಿ ಲವ್ಸ್ ಸುಕ್ ಅಂತ ಬರ್ದಿದ್ದಾರೆ. ಈ ಸುಕ್ ಎಲ್ಲ ನಂಬದಿಯವರೇ, ಹೇಳಿ ಪ್ರಯೋಜನ ಇಲ್ಲ. ಪಂಜಾಬೀಸ್ ಅಂತ ಸುಕ್ಕು ಸುಕ್ಕು ಪಂಜಾಬಿ ಅಲ್ಲ? ಪಂಜಾಬಿ. ಅದು ನಮ್ಮದು ಟ್ರೇಡ್ ಮಾರ್ಕ್. ಎಲ್ಲಿ ಹೋದ್ರು ಇಲ್ಲಿಂದ ಸಹ ವ್ಯೂ ಒಳ್ಳೆ ಉಂಟು ನೋಡು. ನೈಸ್. ವಾವ್, ನೀರ್ ಕಲರ್ ನೋಡಿ, ನೀರಿನ ಕಲರ್ ಬ್ಯೂಟಿಫುಲ್ ಉಂಟು. ಅದೇ ಖುಷಿ ನೋಡ್ಲಿಕ್ಕೆ. ಸೂಪರ್ ಉಂಟು. ಎಷ್ಟು ಒಳ್ಳೆ ಗ್ಲಾಸಿನ ಹಾಗೆ ಅಲ್ಲ ಇಲ್ಲಿ ನೀರಲ್ಲ, ಅಷ್ಟು ಕ್ಲೀನ್ ಉಂಟು ಅಂತ ಅರ್ಥ. ಬಾರಿ ಚಂದ ಉಂಟು, ಬಾರಿ ಚಂದ ಉಂಟು ಇದು. ಅಬ್ಬ ದೇವರೇ, ಮಿನಿ ವಾಟರ್ ಫಾಲ್ ಇದ್ದಾಗೆ ಕಾಣ್ತದೆ. ಇಲ್ಲಿದು ಎಲ್ಲ ಪಿಕ್ಚರ್ ತೆಗ್ದಾಕ್ತಾರೆ. ಇಲ್ಲಿಂದ ಒಳ್ಳೆ ಕಾಣ್ತಲ್ಲ ವ್ಯೂ. ಹೌದೌದು. ಇಲ್ಲಿ ಒಳ್ಳೆ ರಭಸ ಉಂಟಾ ನೀರಿಗೆ? ಅದೇ ಸಾರಿ, ರಭಸ ಸೌಂಡ್ ಕೇಳ್ತದೆ, ಕಾಣ್ಲಿಕ್ಕೆ ಸಾಗೆ ಉಂಟು. ಇದೇ ಇನ್ನೊಂದು ಟನಲ್, ಬಾ ಈಚೆ ಹೋಗುವ. ಇದು ಇನ್ನೊಂದು ಟನಲ್, ಟನಲ್ 3 ಇದು. ಹೌದು, ಇಲ್ಲಿಗೆ ನಮ್ಮ ಅಂತ್ಯ. ಇದ್ರಿಗಿಂತ ಮುಂದೆ ನಮ್ಗೆ ಹೋಗ್ಲಿಕ್ಕಿಲ್ಲ. ಇದು ಇನ್ನು ಸಹ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗ್ಲಿಲ್ವೇನೋ, ರಿನೋವೇಷನ್ ವಾಟ್ ಎವರ್. ಯಾಕಂದ್ರೆ ಇಲ್ಲಿ ಬರ್ದಿದ್ದಾರೆ ಕ್ಲೋಸ್ಡ್ ಬಿಯಾಂಡ್ ದಿಸ್ ಪಾಯಿಂಟ್ ಅಂತೆ. ಇದು ಮಾತ್ರ ಫುಲ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಹೌದು, ಫುಲ್ ಸಿಮೆಂಟ್ ಹಾಕಿದ್ದಾರೆ, ಅದೆಲ್ಲ ಇನ್ನೂ ಹಾಕ್ಲಿಲ್ಲ ನೋಡಿ. ಬಟ್ ಓಪನ್ ಮಾಡ್ಲಿಲ್ಲ, ಬಂಡೆ ಮಾತ್ರ ಉಂಟು. ಬಟ್ ಇಲ್ಲಿ ಫುಲ್ ಸಿಮೆಂಟ್ ಹಾಕಿ ಬಾರಿ ಚಂದ ಮಾಡಿದ್ದಾರೆ. ಫ್ರೇಮ್ ತರ ಎಲ್ಲ ಮಾಡಿದ್ದಾರೆ, ಕ್ಯಾಬಿನ್ ಎಲ್ಲ ಮಾಡಿದ್ದಾರೆ. ಅಲ್ಲಿಂದ ಡೋರ್ ಆಗೆಲ್ಲ ಮಾಡಿ ಇಟ್ಟಿದ್ದಾರೆ. ಇದು ಮೋಸ್ಟ್ಲಿ ಇನ್ನು ಓಪನ್ ಆಗ್ಬೇಕಷ್ಟೇ. ಇದು ದ ಗ್ರೇಟ್ ಡಾರ್ಮ್, ನಾನೇ ಹೆಸರು ಕೊಟ್ಟಿದ್ದಕ್ಕೆ, ದ ಗ್ರೇಟ್ ಡಾರ್ಮ್. ಎಲ್ಲ ಕಡೆ ಬರ್ದಿಟ್ಟಿದ್ದಾರೆ ನೋಡ ಹಾಗೆ. ಸೊ ಅದು ಅಂಡರ್ ಕನ್ಸ್ಟ್ರಕ್ಷನ್, ಇಲ್ಲಿ ಹೋಗ್ಲಿಕ್ಕಿಲ್ಲ ನಮ್ಗೆ. ಬಟ್ ಎನಿವೇಸ್ ಇಲ್ಲಿಂದ ವ್ಯೂ ಅಂತೂ ಬಾರಿ ಸೂಪರ್ ಉಂಟು. ಹೌದು, ಅಲ್ಲಿ ಸಹ ನೋಡಿ ಫುಲ್ ಗುಡ್ಡ ಎಲ್ಲ ನಾವು ಅಲ್ಲಿಂದ ಬಂದದ್ದು. ಗುಡ್ಡ ಎಲ್ಲ ಜರ್ದಿದೆ. ಹೌದು, ಎಲ್ಲ ಬಿದ್ದು ಕೆಳಗೆಲ್ಲ ನೋಡಿ, ಅಲ್ಲಿಂದ ಬಂದದ್ದು ನಾವು. ಇದು ವ್ಯೂ. ಒಳ್ಳೆ ರಭಸ ಆಯ್ತಾ ಇಲ್ಲಿ. ರಿವರ್ ರಾಫ್ಟಿಂಗ್ ಮಾಡಬಹುದು ಇಲ್ಲಿ ಬಂದ್ರೆ. ಎಲ್ಲಿ ಅಲ್ಲಿ ಕಲ್ಲು ಬಂಡೆ ಉಂಟು, ಅಷ್ಟು ಇಷ್ಟ ಅಲ್ಲ, ಮಂಡೆ ಹೊಡೆದು ಹೋಗ್ತದೆ. ಅಟ್ ಯುವರ್ ಓನ್ ರಿಸ್ಕ್. ಅಲ್ಲಿ ನೀರು ಹೋಗುವ, ನಿಂಗೆ ಇಲ್ಲಿ ನೀರು ಕುಡಿಯುವ ಅಂತ ಅನಿಸ್ತಾ ಉಂಟಾ? ನಂಗೆ ನೀರು ಬಿಡುವ ಅಂತ ಅನಿಸ್ತಾ ಉಂಟು. ಅಲ್ಲಿ ಕೆಳಗೆ ನೋಡಿ ನೋಡಿ. ಅದು ಮತ್ತೆ ಕೆಲವರು ಹೇಳ್ತಾರೆ ನಮ್ಗೆ ಉಚ್ಚೆ ಬಂದ್ರೆ ಆ ಸೌಂಡಿಗೆ ಉಚ್ಚೆ ಜಾಸ್ತಿ ಬರುದಂತೆ. ಅದೇ ನಾನು ಹೇಳಿದ, ಅದಕ್ಕೆ ಹೇಳಿದ ನಾನು ಸರ್. ಜನರ ನಡುವಲ್ಲಿ. ಹೌದು, ಆಚೆ ಈಚೆ ಹೋಗುವವರೆಲ್ಲ ನಮ್ಮನ್ನು ನೋಡ್ತಾ ಇದ್ದಾರೆ. ಆಗ ಇನ್ನೊಬ್ರು ತಿರುಗಿ ನೋಡ್ತಿದ್ದಾರೆ. ನೋಡಿ ನೋಡಿ, ನಾವೇ ಪೂಜು ಕಾಜು ಸ್ಟೋರೀಸ್ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೈಸ್, another beautiful location explored by Fuji Kaju Stories today. ನೀವು ಬನ್ನಿ ನಮ್ ಜೊತೆಗೆ. ಈ ವಿಡಿಯೋ ನೀವು ನೋಡ್ತಾ ಇದ್ರೆ ನಿಮ್ಗೆ ಏನ್ ಮಾಡ್ಬೇಕು? ವಿಡಿಯೋ ಮಧ್ಯದಲ್ಲಿ ಇನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ಲೈಕ್ ಮಾಡ್ಬೇಕು, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಬೇಕು. ಪಿದಡ್ಗ ಈಗ ನಮ್ದು ಇಲ್ಲಿದು ಜರ್ನಿ ಆಯ್ತು. 3 ಟನಲ್ ನೋಡಿ ಆಯ್ತು. ಹೌದು,
ಸೊ ಸೆಕೆಂಡ್ ಸ್ಪಾಟಿಗೆ ಮೂರಲ್ಲ 2.5 ಟನಲ್ ನೋಡಿ ಆಯ್ತು. ಇದೆಲ್ಲ ಆಕ್ಚುಲಿ ಸ್ವಲ್ಪ ಸಣ್ಣ ಇದ್ದಿತ್ತು ಫಸ್ಟಿಗೆ ಬಂದಿತ್ತಲ್ಲ. ನಾನು ಯಾಕೆ ಹೇಳಿದಂದ್ರೆ ಅದು ಕ್ಲೋಸ್ಡ್ ಅಲ್ಲ, ಲಾಸ್ಟ್ ಅರ್ಧ ಮಾತ್ರ ನೋಡಿ, ಅದೇ ಕೇಳಿ. ಬಟ್ ಯಾ ಗುಡ್ ಲೊಕೇಶನ್ ನೋಡ್ಲಿಕ್ಕೆ ಗುಡ್ ಲೊಕೇಶನ್. ಇವ್ರು ಹೇಳ್ದಾಗೆ ನಾವು ಟ್ರೈನಲ್ಲಿ ಮಾತ್ರ ನೋಡಿದ್, ಹೀಗೆ ಅದ್ರ ಒಳಗೆ ಹೋಗ್ಲಿಕ್ಕೆ ನಮ್ಗೆ ಇನ್ನೂ ಚಾನ್ಸ್ ಸಿಕ್ಕಿರ್ಲಿಲ್ಲ ಇತ್ತು. ಸೊ ಅಡ್ಡಿಲ್ಲ, ಪರವಾಗಿಲ್ಲ. ನಾನು ಊರಲ್ಲಿ ಸಹ ಅಥವಾ ಇಂಡಿಯಾದಲ್ಲಿ ಸಹ ಯಾವ್ದು ಗುಹೆ ಅದ್ರೊಳಗೆ ಯಾವುದಕ್ಕೂ ಹೋಗಿ ನೆನಪಿಲ್ಲ. ಖಾಲಿ ಒಂದು ಸಣ್ಣದಿರುವಾಗ ನಮ್ದು ಇಲ್ಲಿ ಕೇರಳದಲ್ಲಿ ಅಲ್ಲಿ ನಿತ್ಯಾನಂದ ಆಶ್ರಮ ಅಂತ ಹೇಳಿತ್ತು. ಯಾವ್ದು ಈ ನಿತ್ಯಾನಂದ ಆಶ್ರಮ ಅಲ್ಲ, ಬೇರೆ ಅನಂತ್ನಾಗ್ ಅಲ್ಲಿ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಕೇರಳಕ್ಕೆ ಹೋದಾಗ ಅನಂತ್ನಾಗ್ ಅಲ್ಲಿಗೆ ಹೋಗದೇ ಇರುವುದಿಲ್ಲ ಆ ಆಶ್ರಮಕ್ಕೆ. ಅಲ್ಲಿ ಒಂದು ಗುಹೆ ಉಂಟು, ಅಲ್ಲಿ ಹೋಗಿದ್ದೇವೆ ನಾವು. ಬಟ್ ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ನಾನು ಬೇರೆ ಎಲ್ಲಿ ಹೋಗಿದ್ದೇನಂತ. ಸೊ ಯಾ, ನೈಸ್, ಗುಡ್ ಎಕ್ಸ್ಪೀರಿಯನ್ಸ್. ಅದು ಗುಹೆ ಓಕೆ ಅಂದ್ರೆ ಖುಷಿ ಆಗ್ತದೆ. ಬಟ್ ಅದಕ್ಕಿಂತ ನಮ್ಗೆ ಖುಷಿ ಆಗುದು ಅಂತ ಹೇಳಿದ್ರೆ ಸರೌಂಡಿಂಗ್, ಅದು ನೀರು ಹೋಗುದು, ಆ ನೀರಿದು ಕಲರ್, ನೀರು ಹರಿಯುವ ರೀತಿ ಇಲ್ಲಿ ಗುಡ್ಡೆ ನಡುವಲ್ಲಿ, ಅದೇ ಒಂದು ಚಂದ. ಕರೆಕ್ಟ್. ನಾವು ಈ ಸೀನರಿ ಎಲ್ಲ ನೋಡ್ಲಿಕ್ಕೆ ಆಗ ಈಗ ಜನವೇ ಇಲ್ಲ. ಹೌದು, ಪ್ರಜ್ವಲ್ ಅಣ್ಣ ನೋಡಿ ಫೋಟೋ ಶೂಟ್ ಆಗಿತ್ತಂತ ಎಣಿಸಿದ್ದೆ, ಆಗ್ಲಿಲ್ಲ. ಅವ್ರು ಇನ್ನೂ ಸಹ ಫೋಟೋ ಶೂಟ್ ತೆಗಿತಾ ಇದ್ದಾರೆ, ಕಾಣುದಿಲ್ಲ. ಹೌದು. ಬಾಬಾ ಅಲ್ಲಿ ಹೋಗು. ಸೊ ಈಗ ಸಂಜೆ ಆಲ್ರೆಡಿ 7 ಗಂಟೆ ಆಯ್ತಲ್ಲ, ನೀ ನನ್ನದು ಹಿಂದೆ ಮಾಡು. ಅದಕ್ಕೋಸ್ಕರ ಜನ ಆಲ್ರೆಡಿ ಹೋಗಿದ್ದಾರೆ. ನಾವು ಫಸ್ಟ್ ಇವತ್ತು ಮತ್ತೆ ಅಷ್ಟು ಬಿಸ್ಲಿಲ್ಲ ಆಯ್ತು ನಮ್ಗೆ. ಸ್ವಲ್ಪ ಮೋಡನೇ ಉಂಟು, ತುಂಬಾ ಬಿಸ್ಲು ಅಂತೇಳಿ ಇಲ್ಲ ಆಯ್ತು ಇವತ್ತು. ಸೆಕೆಸೆ ಇಲ್ಲ, ಸ್ವಲ್ಪ ಚಳಿ ಉಂಟು ಇವತ್ತು. ಸೊ ಹಾಗೆ ಕತ್ಲೆ ಆಗ್ತಾ ಬಂತಲ್ಲ, ಕತ್ಲೆ ಆಗ್ಲಿಲ್ಲ ನಿಜ, ಒಳ್ಳೆ ಬಿಸಿಲಿದ್ದಿದ್ರೆ ಈಗ ಒಳ್ಳೆ ಬೆಳಕಿರ್ತಿತ್ತು. ಬಟ್ ಅಷ್ಟು ಬಿಸಿಲಿಲ್ಲ ಇದ್ದ ಕಾರಣ ಚೂರು ಕತ್ಲೆ ಅದೇ ಕಾಣ್ತಾ ಉಂಟು. ಹೌದು. ಪ್ರಜ್ವಲಣ್ಣ, ಫೋಟೋ ಶೂಟ್ ಆಯ್ತಾ ಅಥವಾ ಇಲ್ಲಿ ಈಗ ಗುಹೆ ಮಧ್ಯೆ ಸ್ಟಾಪ್ ಮಾಡ್ಬೇಕಾ ಫೋಟೋ ಶೂಟಿಗೆ? ಇದಿಲ್ಲ ಇದ್ರಲ್ಲಿ ಕೇಳುದಿಲ್ಲ. ಈಗ ನಮ್ದು ಸಿಸ್ಟಮ್ ಚೇಂಜ್ ಆಯ್ತು. ಮಧ್ಯೆ ಒಂದು ಹೊಟ್ಟೆ ಮಾಡಿದ್ರೆ ಹಾಗೆ ಇರ್ತಿತ್ತದು. ಎಲ್ಲ ಎಂತ ಮೌಂಟೇನ್ ಅನ್ನು ಕಟ್ ಮಾಡಿದ್ದಾರೆ ಎಂತಾದ್ರೆ. ಸೊ ಇಟ್ಸ್ ಗುಡ್. ನಮ್ಮಂತ ಬಡಪಾಯಿಗಳಿಗೆ ಮಾಡಿದ್ರು, ಯಾಕಂದ್ರೆ ಇದ್ರಲ್ಲಿ ನ್ಯೂಸ್ ಇಲ್ಲ. ಸೊ ಫೋಟೋ ಎಲ್ಲ ಸ್ವಲ್ಪ ತೆಗಿಲಿಕ್ಕೆ ಕಷ್ಟ ಉಂಟು. ಜನ ನೋಡಿ ಎಲ್ಲ ಹೋಗಿ ಮೇಲೆ ಎಲ್ಲ ಒಳ್ಳೆ ಸ್ಪಾಟ್ ಅಲ್ಲಿ ಕಾತು ತೆಗಿಬೇಕು. ಯಾ, ಸ್ಪಾಟ್ ಇಸ್ ಗುಡ್, ವರ್ತ್ ಇಟ್. ನೋಡಿ ಇನ್ನೊಂದು, ಇದು ಸ್ವಲ್ಪ ಲಾಂಗೆಸ್ಟ್ ಟನಲ್ಸ್ ಫಸ್ಟಿಗೆ ಬಂದದ್ದು. ಸೊ ಅದ್ರ ಹೊರಗೆ ಬರ್ತಿದ್ದೇವೆ, ಈಗ ಬೆಳಕು ಬರ್ತಾ ಉಂಟು ನೋಡಿ ವಾಪಸ್. ಈಗ ನಂಗೆ ಯಾವ ಸಾಂಗ್ ನೆನಪಾಗ್ತಾ ಉಂಟು ಹೇಳಿ? ಯಾವುದು? ಬೆಳಕಿನ ಕವಿತೆ ಸೊಬಗಿಗೆ ಬೆಳಕಿಗೆ ಸೋತೆಯ ನಿನ್ ಡ್ರೆಸ್ ಎಲ್ಲ ಹೂ ಬಾರಿ ಚಂದ ಕಾಣ್ತಾ ಉಂಟು ಮಾರೆ. ಹಾಗೆ ಅದ್ರದ್ದು ಈ ಡ್ರೆಸ್ ಮೈನ್ ಅಟ್ರಾಕ್ಷನ್ ಅದು. ಯಾಕಂದ್ರೆ ಫುಲ್ ಕರಡಿ ಖಾನ್ ಎಸ್ಟೇಟ್ ತರ ಉಂಟು, ಅದ್ರಲ್ಲಿ ಮಾತ್ರ ಹೂ. ಈಗ ನೋಡು ಹೊರಗೆ ಬರೋ ವ್ಯೂ ನೋಡಿ ಎಷ್ಟು ಚಂದ ಕಾಣ್ತದೆ. ಅಲ್ಲಿ ನೋಡಿ ಅದು ಮೌಂಟೇನ್. ಅದೇ ನಾ ಹೇಳಿದ್ದು, ಎಷ್ಟು ಚಂದ ಕಾಣ್ತದೆ ಮೌಂಟೇನ್ ಬೀಳೋಗ ಸೂಪರ್ ಕಾಣ್ತಾ ಉಂಟು. ಇದು ಫೋಟೋಜೆನಿಕ್ ಸ್ಪಾಟ್ ಮಾರೆ ಆಕ್ಚುಲಿ. ಯಾ, ನೋಡಿ ಭಾರಿ ಚಂದ ಕಾಣ್ತಾ ಉಂಟು ಈಗ. ವಾವ್, ನಮ್ಮಿಬ್ರದ್ದು ಇಲ್ಲಿ ಅಂತ ಇವನ. ಹಾ, ಸೂಪರ್ ಅಲ್ಲ, ಸಾಲಿಡ್ ಕಾಣ್ತಾ ಉಂಟು. ಇದೇ ನೀರು ಅಲ್ಲಿ ಹರಿತಿದ್ದದ ಈಗ ಈಚೆ ಸೈಡ್ ಇಂದ ಹೋಗಿ. ನೋಡಿ ನಾನೀಗ ಕ್ಲೋಸ್ ಅಪ್ ವ್ಯೂ ತೋರಿಸ್ತಾ ಇದ್ದೇನೆ, ಎಷ್ಟು ಚಂದ ಉಂಟು ನೋಡಿ. ಓ, ಅಲ್ಲೊಬ್ರು ಕೂತ್ಕೊಂಡಿದ್ದಾರೆ ಮಾರೆ. ನಾನೀಗ ಹೀಗೆ ಝೂಮ್ ಹೊಡೆದಾಗನೇ ನನಗೆ ಗೊತ್ತಾಗಿದೆ. ಅಲ್ಲ ಅಲ್ಲಿ ಹೇಳಿ ಮನುಷ್ಯ ಕೂತಾಗೆ ಕಾಣ್ತದೆ ರೀ, ನಾನು ಮನುಷ್ಯ ಅಂತ ಮಾಡಿದ್ದು, ಆಮೇಲೆ ಆಗ ನೋಡಿದ್ರೆ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೌದು, ಅಲ್ಲ ಕಲ್ಲ ಅಂತ, ಕಲ್ಲ. ಈ ಗುಡ್ಡೆ ನಾವು ಇವತ್ತಿಡೀ ಇದೇ ನೋಡಿದ ಅಂತೇಳಿ ಅಲ್ಲ, ಅಲ್ಲಿ ಟನಲಿಂದ ಇಲ್ಲಿಗ ನಡ್ಕೊಂಡು ಬಂದ್ವಿ, ಇಲ್ಲಿ ಇದೇ ಕಾಣ್ತಾ ಉಂಟು. ನಾವು ಬರುವ ದಾರಿಯಲ್ಲಿ ಸಹ ಇದೇ ಗುಡ್ಡ ಕಾಣ್ತಾ ಇತ್ತು. ಅದೇ ಬಾರಿ ಎತ್ತರಕ್ಕೆ ಉಂಟು ಗುಡ್ಡೆ. ನೀರ್ ತಕೊಂಡು ಹೋಗಿದ್ವಿ, ಎಷ್ಟಾಯ್ತು? ನಾ ಒಂಚು ಕುಡ್ದೆ. ಅಲ್ಲಿ ಉಂಟು ಗುಡ್ಡೆ, ಇಲ್ಲಿ ಉಂಟು ಗುಡ್ಡಿ. ಅದು ರೈಮ್ ಆಗ್ಲಿಲ್ಲ. ವೇಸ್ಟ್ ಆಯ್ತು.